ಹಳೆ ಊರು ಅಜ್ಜಿ ಮನೆ. ಸರ್ ನಿಮ್ಮ ಹೆಸರು ಹೇಳಿ. ನಾಗೇಶ್. ನಾಗೇಶು. ಯಾವ ಊರು ಸರ್? ಗೇರಳ್ಳಿ. ಗೇರಳ್ಳಿ, ಕನಕಪುರ ತಾಲೂಕು, ಕಸಬಾ ಹೋಬಳಿ. ಸಾತ್ನೂರು ಹೋಬಳಿ. ಸಾತ್ನೂರು ಹೋಬಳಿ ಬರುತ್ತಾ ಸರ್? ಹಸು ಹೇಳಿ, ಇದು ಎಷ್ಟನೇ ಸೂಲು ಹಸು? ಇದು ಮೂರನೇ ಸೂಲು. ಇದು ಜೊತೆ ತಗೊಂಬಂದಿದೆ, ಒಂದು ತೀರೋಯ್ತು. ಇದು ನಿಮ್ಮೂರಲ್ಲಿತ್ತು, ಇದೊಂದು ಜೊತೆ ಹಾಕೊಂಡ್ರೆ. ಸರ್ ಇದು ಎಷ್ಟು ತಿಂಗಳು ಕರು? ಇದು 5 ತಿಂಗಳು ಕರು. ದಾಸಪ್ಪರವರಿಗೆ ಹುಟ್ಟಿರೋದು. ಅದು ದಾಸಪ್ಪರವರಿಗೆ. ಎರಡು ದಾದಾ ಅಂತ ಹೇಳ್ತಾರಲ್ಲ, ಅದೇ ಊರಿಗೆ. ಹಾಂ, ಇದು ಚೆನ್ನಾಗಿ ಕೊಟ್ಟಿದೆ ಕರು. ಎಷ್ಟು ಸೂಲು ಅಂದ್ರೆ ಇದು? ಮೂರನೇ ಸೂಲು. ಇದು ಲಾಸ್ಟ್ ಟೈಮು ಇದ್ರ ಕರು ಇದು ಚೆನ್ನಾಗಿ ಬಂದಿತ್ತು. ಅದ್ರ ಕರು ಸುಮಾರಾಗಿತ್ತು. ಈ ಸಲ ಉಲ್ಟಾ. ಇದು ಚೆನ್ನಾಗಿ ಬಂದಿದೆ, ಇದು ಸುಮಾರಾಗಿ ಬಂದಿದೆ. ಎಷ್ಟು ಕೊಟ್ರಿ ಇದ್ರ ಕರುನ? 1,05,000. ಹಾಂ ಹಾಂ. ಇವಾಗ ಎಲ್ಲಿದೆ ಅದು? ಅಲ್ಲ, ಜೈರಾಮ್ ಮಸಾಲೆ ಜೈರಾಮ್. ಮಸಾಲೆ ಜೈರಾಮ್. ಹಾಂ, ಅವ್ರ ಮನೆ. ಹಾಂ, ಒಟ್ಟು ಅವ್ರ ಮನೆಗೆ ಸೇರಿತ್ತು. ಹಾಂ 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 ಹಾಂ. ಬೇರೆ ಕಡೆ ಹೋಗಿದೆ. 1,05 ಕೊಟ್ಟಿದ್ರಿ. ಇದ್ರ ಕರು ಎಷ್ಟು ಕೊಟ್ಟಿದ್ರೆ? ಹಾಂ, 50ಕ್ಕೆ. ಹಾಂ, ಇವಾಗ ಇದನ್ನು ಕೇಳ್ತಾ ಇದ್ದಾರೆ ಸುಮಾರು ಜನ. ಕೆಲಸನೂ ಮಾಡ್ತೀರಾ, ಹಾಲು ಮತ್ತು ಕರು ಮೂರು ಉಪಯೋಗ ಆಗ್ತಾ ಇದೆ ನಿಮಗೆ. ಸರ್ ನಿಮ್ಮೂರಲ್ಲಿ ಈ ಥರ ಹಸುಗಳು, ಕೂಟದ ಹಸುಗಳು ಇದ್ದಾವ? ಇಂಥ ಕೂಟ ಇಲ್ಲ. ಹಾಂ ಹಾಂ. ಮತ್ತು ಇದ್ರ ಜೊತೆಗೆ ರೇಷ್ಮೆ ಮೇಯ್ನ್ ನಿಮಗೆ. ಎಷ್ಟು ಹುಳ ಮಟ್ಟ ಮೆಸ್ತೀರಾ? ಅಷ್ಟೇನಾ? ಹಾಂ ಹಾಂ. ಬಟ್ ಹಸುಗಳು ಬೇಕೇ ಬೇಕು ಉಳುಮೆ ಮಾಡೋದಕ್ಕೆ. ಮತ್ತು ರಾಗಿನೂ ಬೆಳ್ಕೊತೀರಾ? ಹಾಂ ಹಾಂ. ಇದೊಂದು ಟಾಪ್ ಕರು ಹುಟ್ಟಿದೆ. ಬೂಸ ಹಾಕ್ತೀರಾ ಹಸುಗಳಿಗೆ? ಏನಿಲ್ಲ ಸರ್, ಹಸೆ ಮೇವು ಅಷ್ಟೇ. ಹಾಂ ಹಾಂ. ಹಾಲು 2-1 ಲೀಟ್ರ್ ಬರ್ತಾವ? ಹಾಂ. ನಮಗೆ ಅಲ್ಲಿ ಬರೋ ದಾರಿಲಿ ಶರತ್ ಅಂತಿದ್ದಾನಲ್ಲ, ಅವನ ಹತ್ರ 2 ಹಸು ಇದ್ದಾವೆ. ಹಾಂ, ಬೊಮ್ಮನಹಳ್ಳಿ. ಹಾಂ, ಆ ಹುಡುಗ ಹೇಳಿದ್ದು ಒಳ್ಳೆ ಊರಿಗೆ ಕರು ಹುಟ್ಟಿದೆ ಹೋಗಿ ಅಂತ. ಅದು ಕರು ಮುಂದೆ ಬಿಡಿ. ಗಾಡಿನೂ ಹೊಡಿತೀರಾ? ಗಾಡಿನೂ ಇದೆ. ಮೇವು ತರಕ್ಕೆಲ್ಲ 2 ಸೀಮೆಸು ಇದೆ. ಹೇಳ್ಕೊಳ್ಳಿ ಮುಂದೆ ಅದನ್ನು. ಇದೆಷ್ಟು ತಿಂಗಳು ಕರು? ಇದು ಎಷ್ಟು ಹೇಳಿದ್ರೆ? 5 ತಿಂಗಳು. ತಿರ್ಗಿ 2 ಫಲಾಗಿದ್ದಾವೆ. ಊರಿ ಬಿಡಿಸಿದ್ದೀರ? ಹಾಂ, ಆಯಿತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ.